ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ 30 ಡೇಸ್ ವೆಯ್ಟ್ ಲಾಸ್ ವಿಡಿಯೋ ಸೆಕೆಂಡ್ ಡೇಗೆ ಸ್ವಾಗತ ಎಲ್ರಿಗೂ. ಇವತ್ತು ವ್ಲಾಗ್ನ ಶುರು ಮಾಡಿದ್ನಿ ಬಿಸಿ ನೀರಿಂದ. ಅರ್ಧ ಲೀಟ್ರ್ ಆಗೋಷ್ಟು ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಇವತ್ತು ನನ್ನ ಚಿಕ್ಕ ಮಗುನ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಬೆಳಗ್ಗೆನೇ ಅಂತೇಳ್ಬಿಟ್ಟು ಹೊರಗಡೆ ಕರ್ಕೊಂಡು ಬಂದಿದ್ನಿ. ದೊಡ್ಡವನಿಗೆ ಇವತ್ತು ಸ್ಕೂಲ್ ರಜೆ ಇತ್ತು, ಹಂಗಾಗಿ ಅಡುಗೆದು ತಿಂಡಿದೇನು ಟೆನ್ಷನ್ ಇರಲಿಲ್ಲ. ನಮ್ಮ ಮನೆಯವ್ರು ಸಹ ಇರಲ್ಲ, ಬೆಳಿಗ್ಗೆ ಹಾಲಿಂದು ಕೆಲಸ ಮಾಡ್ತಾ ಇರೋದ್ರಿಂದ ಅವರು ಬೆಳಗ್ಗೆ ಬರೋದೇ 7:30 ಆಗುತ್ತೆ. ಅವ್ರು ಬಂದ ಮೇಲೆ ಅಡುಗೆ ತಿಂಡಿ ಎಲ್ಲ ಮಾಡೋದು ದೊಡ್ಡವನಿಗೆ ರಜೆ ಇದ್ದಾಗ. ಯಾಕಂದರೆ ಅವರು 10 ಗಂಟೆಗೆ ಡ್ಯೂಟಿಗೆ ಹೋಗೋದು ಮತ್ತೆ, ಹಂಗಾಗಿ ಸ್ವಲ್ಪ ಹೊತ್ತು ಲೇಟಾಗೆ ಮಾಡ್ತೀನಿ. ಹಂಗಾಗಿ ಬೆಳಿಗ್ಗೆ ಇವನು ಬೇಗ ಎದ್ಬಿಡ್ತಾನೆ. ಚಿಕ್ಕವನು ಒಂದು 6 ಗಂಟೆಗೆಲ್ಲೇ ಎದ್ಬಿಡ್ತಾನೆ. ನಾನು 5 ಗಂಟೆಗೆ ಇದ್ದರೆ 5 ಗಂಟೆಗೆ ಎದ್ದೇಳ್ತಾನೆ, 6 ಗಂಟೆಗೆ ಇದ್ದರೆ 6 ಗಂಟೆಗೆ ಎದ್ದೇಳ್ತಾನೆ. ನನಗೆ ವಾಕ್ ಮಾಡೋದಕ್ಕೂ ಎಕ್ಸಸೈಸ್ ಮಾಡೋದಕ್ಕೂ ಇವನು ಟೈಮ್ ಕೊಡಲ್ಲ. ಹಂಗಾಗಿ ಇವತ್ತು ಬೆಳಗ್ಗೆನೇ ಸೈಕಲ್ ಇತ್ತು, ಅದರಲ್ಲಿ ಸ್ವಲ್ಪ ಹೊತ್ತು ಇವನು ಆಟ ಆಡ್ಸೋಣ, ಹಾಗೆ ನನಗೂ ಸ್ವಲ್ಪ ವಾಕ್ ಆದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಹೊರಗಡೆ ಆಟ ಆಡಿಸ್ತಾ ಇದ್ದೀನಿ. ಒಂದು 1/2 ಅವರ್ ಆಟ ಆಡಿಸ್ದೆ. ಅದಾದಮೇಲೆ ನಮ್ಮ ಮನೆಯವರು ಸಹ ಬಂದರು ಹಾಲು ಹಾಕ್ಬಿಟ್ಟು. ಅವ್ರು ಬಂದಮೇಲೆ ಕಾಯಿ ಸುಲಿಯೋದಕ್ಕೆ ಕೇಳಿದೆ, ಮನೆಗೆ ಕಾಯಿ ಇರಲಿಲ್ಲ. ತೆಂಗಿನಕಾಯಿ ಅಂತೂ ಸಿಕ್ಕಾಪಟ್ಟೆ ರೇಟು, 50 ರೂಪಾಯಿಗೆ ಒಂದು ಕಾಯಿ ಆಗಿಬಿಟ್ಟಿದೆ. ಕಾಯಿ ಸುಲಿದ್ಕೊಟ್ಟಾದಮೇಲೆ ಈಗ ಕಾಫಿ ಸಹ ಮಾಡ್ತಾಯಿದ್ದೀನಿ. ಕಾಫಿ ಮಾಡಿದ್ಮೇಲೆ ನಾನು ಒಂದು ಅರ್ಧ ಗ್ಲಾಸು ಕಾಫಿ ತೊಗೊಂಡೆ. ಕಾಫಿ ಟೀ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗೋಲ್ಲ ಅಂತ ಹೇಳ್ತಾರೆ. ಹಂಗೇನಿಲ್ಲ, ಯಾವುದೇ ಆಗಲಿ ಲಿಮಿಟಲ್ಲಿ ತೊಗೊಳೋದ್ರಿಂದ ಏನೂ ತೊಂದರೆ ಆಗೋಲ್ಲ. ನಾನು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಕಾಫಿ ಟೀ ತೊಗೊಂಡೆ. ಅಂದರೆ ಸಕ್ಕರೆನ ತುಂಬ ಕಡಿಮೆ ಹಾಕಿ ಮಾಡ್ತೀನಿ ನಾನು ಕಾಫಿನ. ಅದಾಗಿ ಒಂದು 2 ಅವರ್ ಆದಮೇಲೆ ನಾನು ಸೌತೆಕಾಯಿ ಮತ್ತು ಇವತ್ತು ಮೂಲಂಗಿ ಸಹ ತೊಗೊಂಡಿದ್ನಿ, ಹಾಗೆ ಕ್ಯಾರೆಟ್ ತೊಗೊಂಡಿದ್ನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಇದೆ. ಪಲಾವ್ ಮಾಡಿದ್ದೆ, ಆದರೆ ನಾನು ತೊಗೊಂಡಿಲ್ಲ. ನಮ್ಮ ಪ್ರತೀಕ್ಗಂತೂ ಸೌತೆಕಾಯಿ ಅಂದರೆ ತುಂಬ ಇಷ್ಟ. ಅವ್ನಿಗಿನ್ನೂ ಅಲ್ಲಿ ಬಂದಿಲ್ಲ, ಆದರೂ ಇದರಲ್ಲೇ ಕಚ್ತಾ ಇರ್ತಾನೆ. ಸೌತೆಕಾಯಿ ಅಂದರೆ ತುಂಬ ಇಷ್ಟ ಅವನಿಗೆ. ಜೊತೆಗೆ ಮೂಲಂಗಿ ಸಹ ತಿಂತಾಯಿದ್ದಾನೆ ನೋಡಿ. ಇವತ್ತು ಮೂಲಂಗಿ ಮಾತ್ರ ತುಂಬ ಚೆನ್ನಾಗಿತ್ತು, ಖಾರ ಇರಲಿಲ್ಲ. ಅದಾದಮೇಲೆ ನಾನು ಮಧ್ಯಾಹ್ನ 2 ಗಂಟೆವರೆಗೂ ಇಷ್ಟು ದ್ರಾಕ್ಷಿ ತೊಗೊಂಡೆ. ಬೆಳಿಗ್ಗೆ ಒಂದು 10 ಗಂಟೆಯಿಂದ ಮಧ್ಯಾಹ್ನವರೆಗೂ ಅವಾಗವಾಗ ಒಂದೊಂದು ತಿಂತಾಯಿದ್ದೆ ದ್ರಾಕ್ಷಿ. ಅದಾದಮೇಲೆ ಬೆಳಗ್ಗೆ ಮೊಸರು ಬಜ್ಜಿ ಮಾಡಿದ್ದೆ ಪಲಾವ್ ಜೊತೆಗೆ. ಮೊಸರು ಬಜ್ಜಿನೇ ಈಗ ಒಂದು ಅರ್ಧ ಗ್ಲಾಸು ಮೊಸರು ಬಜ್ಜಿ, ಅದ್ರ ಜೊತೆಗೆ ಇನ್ನೂ ಅರ್ಧ ಗ್ಲಾಸು ನೀರನ್ನ ಮಿಕ್ಸ್ ಮಾಡಿಕೊಂಡು ನೀರು ಮಜ್ಜಿಗೆ ಥರ ಮಾಡಿಕೊಂಡು ಕುಡಿದೆ. ಇದರಲ್ಲೇ ಸೌತೆಕಾಯಿ ಈರುಳ್ಳಿ ಎಲ್ಲ ಇತ್ತು ನೋಡಿ. ಈ ಥರ ನೀರು ಮಜ್ಜಿಗೆ ಮಾಡಿಕೊಂಡು ಕುಡಿದೆ. ಇದಾದಮೇಲೆ ಮತ್ತೆ ನಾನು ಲಂಚ್ವರೆಗೂ ಏನೂ ತಿಂದಿಲ್ಲ. ಆವಾಗವಾಗ ಒಂದು ಸ್ವಲ್ಪ ದ್ರಾಕ್ಷಿ ಬಾಯಿಗೆ ಹಾಕ್ಕೊಂಡು ನೀರು ಕುಡ್ಕೊಂಡು ಇದ್ದೆ. ಮಧ್ಯಾಹ್ನ ಊಟಕ್ಕೆ ನೋಡಿ ಮೂಲಂಗಿ ಕ್ಯಾರೆಟು ಬೇಳೆ ಸಾಂಬಾರು ಮಾಡಿದ್ದೆ, ಹಾಗೆ ಒಂದು ಚಿಕ್ಕದೊಂದು ಮುದ್ದೆ. ಬೆಳಗ್ಗೆ ಮಾಡಿದ ಪಲಾವ್ಗೂ ಅಷ್ಟೇ ತರಕಾರಿ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ದೆ, ಕ್ಯಾರೆಟು ಬೀನ್ಸ್ ಎಲ್ಲನ. ಹಂಗಾಗಿ ನಾನು ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಪಲಾವ್ ತೊಗೊಂಡಿದ್ದೆ. ಹಾಗೆ ಬೆಳಗ್ಗೆದು ಸ್ವಲ್ಪ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ಬಜ್ಜಿ ತೊಗೊಂಡಿದ್ದೆ. ಇದು ಲಂಚು ಮಧ್ಯಾಹ್ನದ ನಂದು. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಹಾಗೆ ಬಟ್ಟೆ ಇತ್ತು, ಸ್ವಲ್ಪ ಬಟ್ಟೆನ ವಾಶ್ ಮಾಡ್ತಾಯಿದ್ದೀನಿ. ಡಯಟ್ ಮಾಡ್ತೀವಿ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದು ಸುಳ್ಳು. ಜೊತೆಗೆ ಸ್ವಲ್ಪ ನಮ್ಮ ಬಾಡಿಗೆ ಕೆಲಸನೂ ಕೊಡಬೇಕು, ಆ್ಯಕ್ಟಿವಾಗಿರ್ಬೇಕು ನಾವು. ಅಂದರೆ ವಾಕು ಇಲ್ಲ ಎಕ್ಸಸೈಸು ಮಾಡ್ತಾ ಇರಬೇಕು. ಬರೀ ನಾವು ಊಟ ಒಂದು ಕಡಿಮೆ ಮಾಡಿ ವೆಯ್ಟ್ ಲಾಸ್ ಮಾಡ್ತೀವಿ ಅಂದರೆ ಆಗಲ್ಲ. ಆದರೆ ನನಗೆ ವಾಕ್ ಮಾಡೋಕ್ಕಾಗಲಿ ಎಕ್ಸಸೈಸ್ ಮಾಡೋಕ್ಕಾಗಲಿ ಆಗಲ್ಲ, ಚಿಕ್ಕ ಮಗು ಇರೋದ್ರಿಂದ. ಹಾಗಾಗಿ ನಾನು ಈ ಥರ ಕೆಲಸಗಳನ್ನ ಆರಿಸ್ಕೊಳ್ತೀನಿ. ಯಾಕಂದರೆ ನನ್ನ ಮಗ ಇಲ್ಲಿ ಹೊರಗಡೆ ನಮಗೆ ಬಟ್ಟೆ ತೊಳೆಯೋದಕ್ಕೆ ಚೆನ್ನಾಗಿದೆ, ಹಾಗಾಗಿ ಅವನು ನಲ್ಲಿ ಹತ್ರ ಆಟ ಆಡ್ಕೊಳ್ತಾ ಇರ್ತಾನೆ, ನಾನು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ನನಗೆ ಸ್ವಲ್ಪ ಬಾಡಿಗೂ ಸ್ವಲ್ಪ ಕೆಲಸ ಕೊಟ್ಟಂಗೆ ಆಗುತ್ತೆ ಆ್ಯಕ್ಟಿವ್ ಆಗಿರೋಕ್ಕೆ. ಹಾಗಾಗಿ ನಾನು ಈ ಥರ ಕೆಲಸಗಳನ್ನ ಮಾಡ್ಕೊಳ್ತೀನಿ. ಮನೆ ಒರೆಸ್ಬೇಕಾದ್ರೂ ಅಷ್ಟೇ ಕೈಯಲ್ಲೇ ಒರೆಸ್ತೀನಿ, ಮಾಪೇನು ಯೂಸ್ ಮಾಡಲ್ಲ ನಾನು. ಮತ್ತು ಬಟ್ಟೆ ವಾಶ್ ಮಾಡೋದು, ಈ ಥರ ಕೆಲಸಗಳಲ್ಲಿ ನಾನು ಆ್ಯಕ್ಟಿವ್ ಆಗಿರ್ತೀನಿ. ವಾಕ್ ಮಾಡೋಕ್ಕೂ ಎಕ್ಸಸೈಸ್ ಮಾಡೋಕ್ಕೂ ಇನ್ನೂ ನಾನು ಸ್ಟಾರ್ಟ್ ಮಾಡಿಲ್ಲ. ಹಾಗೆ ಚಿಕ್ಕವನಿಗೂ ಕೈಯಲ್ಲೇ ಒಗಿಬೇಕು, ಮತ್ತು ದೊಡ್ಡವನು ಸ್ಕೂಲ್ ಡ್ರೆಸ್ ಎಲ್ಲ ಕೈಯಲ್ಲೇ ಒಗಿಬೇಕು. ನಮ್ಮ ಮನೆಯವರ ಶರ್ಟ್ಗಳು ಅವೆಲ್ಲ ಕೈಯಲ್ಲಿ ವಾಶ್ ಮಾಡೋದೇ ಜಾಸ್ತಿ ಇರುತ್ತೆ. ಹಂಗಾಗಿ ನಾನು ಎಲ್ಲ ಬಟ್ಟೆನೂ ಮಿಷನ್ಗೆ ಜಾಸ್ತಿ ಹಾಕೋಕ್ಕೆ ಹೋಗಲ್ಲ. ಹಾಕ್ತೀನಿ, ಆದರೆ ಕಡಿಮೆ ಮಿಷನ್ಗೆ ಹಾಕೋದು. ವಾರಕ್ಕೆ 1 ಟೈಮ್ ಹಾಕ್ತೀನಿ ಅಷ್ಟೇ. ಇನ್ನು ಮಿಕ್ಕಿದ ದಿನ ಎಲ್ಲ ಕೈಯಲ್ಲೇ ವಾಶ್ ಮಾಡ್ತೀನಿ ಅವನ ಜೊತೆಗೆ ಆಟ ಆಡಿಸ್ಕೊಂಡು. ಅದಾದಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾದಮೇಲೆ ನಮ್ಮ ಮನೆಯವರು ಇವತ್ತು ಎಳ್ನೀರು ತೊಗೊಬಂದಿದ್ರು. ಬೆಳಿಗ್ಗೆ ಸಂಜೆ ಕುಡಿಯೋಣ ಅಂತೇಳ್ಬಿಟ್ಟು ಹಂಗೆ ಇಟ್ಟಿದ್ದೆ. ಅಷ್ಟರಲ್ಲಿ ನಮ್ಮ ಪ್ರತೀಕ್ ಬಂದ ನೋಡಿ. ಅವನಿಗೆ ಎಳ್ನೀರು ಕುಡಿಯೋಲ್ಲ ಅವನು, ಅದರಲ್ಲಿರೋ ಕಾಯಿ ತಿನ್ನೋಕ್ಕೆ ತುಂಬ ಇಷ್ಟ ಅವನಿಗೆ. ಕಿತ್ಕೊಳ್ಳೋಕ್ಕೆ ಬರ್ತಾಯಿದ್ದಾನೆ ಕಾಯಿ ತಿನ್ನೋದಕ್ಕೆ. ಎಳ್ನೀರು ಅವ್ನು ಕುಡಿಯೋದೇ ಇಲ್ಲ ಸ್ವಲ್ಪನೂ. ಕಾಯಿ ಮಾತ್ರ ತುಂಬ ಇಷ್ಟಪಟ್ಟು ತಿಂತಾನೆ ನೋಡಿ. ಅವ್ನು ಕಾಯಿಗೆ ಎಷ್ಟು ಇದು ಮಾಡ್ತಾಯಿದ್ದಾನೆ. ಈಗ ಒಂದು ಎಳ್ನೀರಲ್ಲಿ ನಾವು 3 ಜನ ಕುಡಿದ್ವಿ, ನಮ್ಮ ಮಹತ್ತು ಮತ್ತು ನಮ್ಮ ಮನೆಯವರು ನಾನು. ಎಳ್ನೀರು ಕುಡ್ದಾದ್ಮೇಲೆ ಮತ್ತೆ ನಾನು ಕಾಫಿ ಟೀ ಏನು ತೊಗೊಂಡಿಲ್ಲ. ಈಗ ನೈಟ್ ಊಟಕ್ಕೆ ಮಧ್ಯಾಹ್ನ ಮಾಡಿದ್ದೆ ಮುದ್ದೆ ಇತ್ತು, ಒಂದು ಅರ್ಧ ಮುದ್ದೆ, ಮೂಲಂಗಿ ಮತ್ತು ಕ್ಯಾರೆಟ್ ಸಾಂಬಾರು ಮಾಡಿದ್ದೆ, ಅದನ್ನೇ ತರಕಾರಿ ತೊಗೊಂಡಿದ್ದೀನಿ. ಮತ್ತು ಜೊತೆಗೆ ಸೌತೆಕಾಯಿ ಮತ್ತು ಕ್ಯಾರೆಟ್ ಸಹ ತೊಗೊಂಡಿದ್ದೀನಿ. ಇಷ್ಟೇ ನೈಟ್ ಊಟಕ್ಕೆ. ಮತ್ತು ಅನ್ನ ಏನು ತೊಗೊಂಡಿಲ್ಲ. ಅನ್ನಕ್ಕೆ ಮುದ್ದೆ ಮಾಡಿರೋದ್ರಿಂದ ನಾನು ಮತ್ತೆ ಅನ್ನ ತೊಗೊಂಡಿಲ್ಲ.
ಇಷ್ಟೆಲ್ಲ ಆದಮೇಲೆ ಸಂಜೆ ನನ್ನ ಮಗುನ ಆಟ ಆಡ್ಸೋದಕ್ಕೆ ಅಂತ ಸೈಕಲಲ್ಲಿ ಕೂರಿಸಿದ್ವಿ. ಅದಾದಮೇಲೆ ಸಂಜೆ ಸೊಳ್ಳೆ ಅಂತೇಳ್ಬಿಟ್ಟು ಒಳಗಡೆ ಕರ್ಕೊಬಂದರೆ ನೋಡಿ ಅವನು ಯಾವ ಪೊಸಿಷನಲ್ಲಿದ್ದಾನೆ ಅಂತ. ತುಂಬ ಕೋಪ ಇವನಿಗೆ. ಸೈಕಲಲ್ಲಿ ಇನ್ನೂ ಆಟ ಆಡಬೇಕಂತ ಆಸೆ ಇತ್ತು ಅವನಿಗೆ. ಆದರೆ ನಾವು ಒಳಗಡೆ ಕರ್ಕೊಬಂದಿದ್ದಕ್ಕೆ ನೋಡಿ ಮುನ್ಸ್ಕೊಂಡು ಕೂತ್ಕೊಂಡಿದ್ದಾನೆ. ಯಾವ ಥರ ಇದ್ದಾನೆ, ಗುಮ್ಮ ಥರ. ಎಷ್ಟು ಮಾತಾಡಿಸಿದ್ರು ಮಾತಾಡ್ತಾಯಿಲ್ಲ. ಸುಮಾರು ಒಂದು 1/4 ಗಂಟೆ ಮಾತಾಡಿಸಿದ್ವಿ. ಅವ್ನು ಮಾತಾಡ್ತಾಯಿಲ್ಲ, ಗೋಡೆಗೆ ಮುಖ ಮಾಡ್ಕೊಂಡೇ ಕೂತ್ಕೊಳ್ತಾನೆ. ಇದಾಗಿತ್ತು ಫ್ರೆಂಡ್ಸ್ ಸೆಕೆಂಡ್ ಡೇ ಡಯಟ್ ವಿಡಿಯೋ. ಫಸ್ಟ್ ಡೇ ಸೆಕೆಂಡ್ ಡೇ ಅಂತೂ ತುಂಬಾ ಚೆನ್ನಾಗಾಯಿತು. ನನಗೆ ಸ್ವಲ್ಪ ವೆಯ್ಟ್ ಲಾಸ್ ಸಹ ಆಗಿದೆ ಅಂತ ಅನ್ನಿಸ್ತಾ ಇದೆ. ಬಾಡಿಯಲ್ಲಿ ಅವಾಗಲೇ ಗೊತ್ತಾಗುತ್ತೆ. ನಾನು ವೀಕ್ಲಿ ಒನ್ ಟೈಮ್ ನಾನು ನನ್ನ ವೆಯ್ಟ್ನ ರಿವೀಲ್ ಮಾಡ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಜಾಯ್ನ್ ಆಗಿ ನನ್ನ ಜೊತೆನೇ ವೆಯ್ಟ್ ಲಾಸ್ ಮಾಡಿ. ಯಾವತ್ತೂ ನಾವು ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಮನಸ್ಸು ಮಾತು ಕೇಳಬಾರ್ದು, ಮೈಂಡ್